ಹಾಯ್, ಎಲ್ಲ ಹೇಗಿದ್ದೀರಾ? ಎಲೆಕ್ಷನ್ ಎಲ್ಲ ಮುಗೀತಲ್ಲ, ಓಟೆಲ್ಲ ಮಾಡಿದ್ರಾ? ಯಾರಿಗಾದ್ರೂ ಮಾಡಿರಿ, ಎಲ್ಲ ಗೊತ್ತಿದ್ದೇ ಮಾಡಿರ್ತೀರ ಅಲ್ವಾ. ನಮ್ಮ ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ, ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಹಾಕಿದರೆ ಒಳ್ಳೆಯದು. ಓಕೆ, ಎಲೆಕ್ಷನ್ ವಿಷಯ ಬಿಡೋಣ. ನಾವಿವಾಗ ಊರಿಗೆ ಹೋಗಿದ್ವಿ. ಆ್ಯಕ್ಚುಲಿ ನಮ್ಮ ಲೇಔಟ್ಗೂ ಕೂಡ ಬಂದು ಎಲೆಕ್ಷನ್ದು ಎಲ್ಲ ಹೇಳಿದ್ರು. ನಾವು ಕೇಳ್ಕೊಂಡಿದ್ದು ನೀರು ನೋಡಿ ಹೇಗೆ ಮಾತಾಡಿದ್ದಾರೆ ಅಂತ. ಈ ಪ್ರೀತಿ ವಿಶ್ವಾಸ ಇದೆಯಲ್ಲ, ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಲ್ಲ, ಇಬ್ರು ನೀನು ವೆಂಕಟೇಶನ್ ಕಾರ್ ಎತ್ಕೊಂಡು ಹೋಗಿ ನಿಮ್ಮದೇ ಫಂಕ್ಷನ್ ಥರ ತೊಗೊಂಡ್ಬಂದು ನೀವೆಲ್ಲ ನಿಂತ್ಕೊಂಡು ಬಡಿಸಿ ಅದನ್ನೆಲ್ಲ ಮಾಡೋರಲ್ಲ, ಅದನ್ನ ಬಿಟ್ಬಿಟ್ಟು ಕೊಂಡ್ಕೊಳಕ್ಕಾಗಲ್ಲ. ರಾತ್ರಿ 10:30 ಆಗಿದೆ. 10:30ಗೆಲ್ಲ ನಾನು ಮನೇಲಿ ಪಾಪ ಇವರು ನಮ್ಮ ಮಕ್ಕಳಿರಲ್ಲ, ಇವರೆಲ್ಲ ಬಂದ್ಬಿಟ್ಟು ನಮ್ಮ ಜೊತೆ ಕೊಡೋಕ್ಕವ್ರಲ್ಲ, ಅದು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗುತ್ತಾ? ಅದು ಬೆಲೆ ಕಟ್ಕೊಳಕ್ಕಾಗುತ್ತಾ? ಅದು ನಾನು ಕೊನೆ ಗಂಟ ರಾಜಕೀಯ ಪರ್ಮನೆಂಟ್ ಅಲ್ಲ. ನಾನು ಈ ಸಮಾಧಾನ ಇದು ರಾಜಕೀಯ ಓದ್ತಿದ್ದೀನಪ್ಪ, ಯಾಕಪ್ಪ ಬೇಕಿರೋದೊಂದು ಮಗು. ನಾನು ಈಗಲೇ ಬೆಳೀತಾ ಇದ್ದೀನಿ. ಇದು ಸಾಕಂಬ ಆಗ್ತಿದೆ, ಯಾಕೆ ಬೇಕು ಇರೋದೊಂದು ಮಗು, ಭಗವಂತ ಬೇಕಾದಾಗ ಕೂಟಂಗಿದ್ದಾನೆ. ನಮ್ದು ಎಲ್ಲ ಒಂದು ಮನೆ ಕಟ್ಕೊಂಡು ಇನ್ನೊಂದು ಯಾವ್ದಾನ ಮೊನ್ನೆ ಒಂದು ಕೀ5 ಆಡಿ ಕಾರ್ ಒಂದು ₹1 ಕೊಟ್ಟು ಕಾರ್ ತಗೊಂಡು ಇನ್ನೊಂದು ಯಾವ್ದು ಚೆನ್ನಾಗಿ ತಗೊಂಡು ಆರಾಮಾಗಿ ಸಂಜೆ ಆದ್ರೂ ಒಂದು ಪೆಗ್ ಹಾಕೊಂಡು ಒಂದು ನಾನು ಅದನ್ನೇ ಹಾಕೊಂಡು ವಾರಕೊಂಡು ಟ್ರಿಪ್ ತಿಂಗ್ಳಿಗೊಂದು ಟ್ರಿಪ್ ಮಾಡ್ಕೊಂಡು ಆರಾಮಾಗಿ ಒಂದಿನ ಹೋಗೋಣ. ಯಾವನ ಬಗ್ಗೆ ಇಸ್ಕೊಂಡು ನಾನೇ ಒಂದೊಂದ್ಸಲಿ ಬೇಜಾರು ಮಾಡ್ಕೊಂತೀನಿ. ಒಳ್ಳೇದಾದ್ರೆ ಎಲ್ರು ಹೋಗೋಣ. ಅದ್ರಲ್ಲಿ 2 ಮಾತು ರವೀಂದ್ರ ಹಂಗೆ ಇಲ್ಲ ರಾಜಕೀಯ ಅಂಥದ್ದು. ಈ ಸ್ನೇಹ ಅನ್ನೋದು ವಿನಾಯಕ ಲೇಔಟ್ ಸ್ನೇಹ ಅನ್ನೋದು ಕೊನೆಯ ತನಕ ಒಂದೇ ಸ್ವಾಮಿಕರ ಹಿಂಗೆ ಇರೋಣ. ನಾನು ನಿಮಗೆ ಜೊತೆಲಿರ್ತೀನಿ, ನೀವು ನನ್ನ ಜೊತೆಲಿರಿ. ನಾನು ಇಷ್ಟು ಮಾತನ್ನು ನಾನು ಹೇಳಬಲ್ಲೆ. ಇನ್ನು ಓಟ್ ವಿಚಾರವಾಗಿ ನಾನು ವಿನಾಯಕ ಲೇಔಟಿಗೆ ನಾನು ಓಟ್ ಹಾಕಿ ಅಂದ್ಕೊಂಡು ನಾನು ಬರಲ್ಲ. ನಿಮ್ಮದೇ ಇರ್ತದೆ, ನೀವೇ ಮಾಡ್ಕೊಳ್ರಿ. ಎಲ್ಲರಿಗೂ ಯಾರು ಗೊತ್ತಿಲ್ಲದ್ರೆ ಸೀರೆ ನಂಬರ್ 2 26ನೇ ತಾರೀಕು ಕೈ ಗುರುತು ಅಂದ್ಕೊಂಡು ನೀವೇ ಮಾಡ್ಕೊಳ್ರಿ. ನನಗಿನ್ನು ಬೇರೆ ಎಲ್ಲ ಸಿಗ್ತೀನಿ. ಎಲೆಕ್ಷನ್ ಕಳ್ಕೊಂಡು 100% MP ಸಾಹೇಬ್ ಡಿ ಕೆ ಅವರು 2.5-3 ಲಕ್ಷ ಓಟಿನ ಲೀಡಲ್ಲಿ ಗೆಲ್ತಾರೆ. ನಿಮ್ಮಂತ ರಾಷ್ಟ್ರದ ಈ ಆಯ್ತು 100% ಗೆಲ್ತಾರೆ ಅವರು. ಗೆದ್ದಾದ್ಮೇಲೆ ನಮ್ಮ ರವೀಣ್ ಹೇಳ್ದಂಗೆ ಎಲ್ಲಾದರೂ ಒಂದು ಎಲ್ಲ ಫ್ಯಾಮಿಲಿ ಸಮೇತ. ಸೊ ನಮಗೆ ಈ ಸಲ BJP ಕಾಂಗ್ರೆಸ್ ಎಲ್ಲ ಬೇರೆ ಪಕ್ಷದಿಂದೆಲ್ಲ ಬಂದು ಪ್ರಚಾರ ಮಾಡಿದರು. ನಾವು ಕೇಳ್ಕೊಂಡಿದ್ದು ಬಂದೆ, ನೀರು ಹಾಕಿಸ್ಕೊಡಿ ನಮಗೆ, ಏಕೆಂದರೆ ಮೂಲಭೂತ ಸೌಕರ್ಯ ಅಲ್ವಾ, ನೀರೇ ಇರಲಿಲ್ಲ. ಒಪ್ಕೊಂಡು ಹೋಗಿದ್ದಾರೆ, ನೋಡೋಣ ಹೇಗೆ ಮಾಡ್ತಾರೆ ಅಂತ ಅಲ್ವಾ. ನಾವು ಎಲೆಕ್ಷನ್ಗೆ ಓಟ್ ಹಾಕೋಣ ಅಂತ ಬಂದಿದ್ವಿ. ನಮ್ಮಮ್ಮ ಊರಿಗೆ ಅಂದರೆ ಅವ್ರದ್ದು ಎಲೆಕ್ಷನ್ ಡ್ಯೂಟಿ ಇತ್ತಲ್ಲ, ಅಲ್ಲಿಗೆ ಹೋಗಿದ್ರು. ಅಲ್ಲಿಂದ ನಮ್ಮೂರಲ್ಲಿ ನನ್ನ ತಂಗಿ ಯಜಮಾನ್ರು ಅವರೆಲ್ಲ ಬಂದಿದ್ದರು. ಸೊ ಪಾಪುನು ಬಂದಿದ್ದೆಲ್ಲ ಖುಷಿ ಆಯಿತು. ಸೊ ಅಲ್ಲಿಂದ ಒಟ್ಟಿಗೆ ಓಟೆಲ್ಲ ಹಾಕ್ಬಿಟ್ಟು ಬಂದ್ವಿ. ಸೊ ಅವಳು ಅವ್ರವ್ರಿಗೆ ಹೋದ್ಲು, ನಾವು ನಮ್ಮೂರಿಗೆ ಬಂದ್ವಿ. ನಮ್ಮೂರಲ್ಲಿ ಅಂದರೆ ಅಲ್ಲಿ ನಮ್ಮ ರಿಲೇಷನ್ ಒಬ್ರಿಗೆ ಹುಷಾರಿರಲಿಲ್ಲ, ಅವ್ರನ್ನ ನೋಡೋದಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಇದ್ದು ನಮ್ಮ ರಿಲೇಟಿವ್ಸ್ದೆ. ಅಲ್ಲಿ ಒಂದು ಮ್ಯಾಂಗೋಸ್ ಇತ್ತಲ್ಲ, ತುಂಬಾ ಖುಷಿ ಆಯಿತು ನೋಡಿ. ಕಿತ್ಕೊಳ್ಳೋಣ ಅಂತ ಹೋಗಿದ್ವಿ. ನಮ್ಮ ಮನೆಯವ್ರು ಕೇಳ್ತಾಯಿದ್ರು. ಏನಿಲ್ಲ, ಎತ್ತರ ಜನಂಗ ಇವ್ರಿಗೂ ಹೇಳಿದ್ರೆ ಅತ್ತೆ ಅವ ಇಲ್ಲೇ ಎಲ್ಲಾದ್ರೂ ಇಡೋಣ ವಿಡಿಯೋ. ಯಾರಾದರೂ ದಯವಿಟ್ಟು ವಿಡಿಯೋ ನೋಡಿದವರು ನಾವೇ ಕಿತ್ಕೋತಾ ಇರೋದು, ಬೇಜಾರು ಮಾಡ್ಕೋಬೇಡಿ. ನಾವು ಕೀಳೋದೆ ಎಷ್ಟೋ ವರ್ಷ ಆದಮೇಲೆ. ನಮ್ಮ ದೊಡ್ಡಮ್ಮನ ಹತ್ರನೂ ನಾನು ಹೇಳ್ತೀನಿ, ನಾವು ಕಿತ್ಕೊಂಡೋಗ್ಕೊಂಡು ದೊಡ್ಡಮ್ಮ ಅಂತ. ಓಕೆನಾ ಫ್ರೆಂಡ್ಸ್? ನೋಡಿ, ಇದೇ ನಮ್ಮೂರು ದಾರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಟ್ಕೊಂಡು ಬರ್ತೀವಿ. ಓ, ಅಷ್ಟು ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ವಿ ಬಿಡಪ್ಪ ನಿನ್ನಂತದ್ನೇ. ಇವತ್ತು ಗೋಲ್ಗಪ್ಪ ಎಲ್ಲ ತುಂಬ ಮಾಡ್ಕೋತಿದ್ರಲ್ಲ, ಬೇರೆ ಚೆಲ್ಬಿಟ್ಟೆ ಅದಕ್ಕೆ. ಈಗ ಹೊಸ್ದಾಗಿ ಇವತ್ತಿಂದ ಮಿಸ್ ಮಾಡ್ದೇನೆ 2 ಹಾಕ್ತೀನಿ.
ಮಾಡಿದಿದ್ರೆ ಇವತ್ತು ಎಮ್ಮೆದು ಅದೆಲ್ಲ ಮಾಡ್ಕೊಬೋದಿತ್ತು. ಇದು ಎಲ್ಲೈತೆ ಗೊಜ್ಜೆ ಬಟ್ಟೆ ಅಲ್ಲೈತಲ್ವಾ ರೆಡ್ದು ಆಯ್ತು. ಈಗ ಪುರಿ ಮಾಡಬೇಕಾ? ಈಗ ನಿಮ್ಮ ಹುಡುಗರೆಲ್ಲ ನೀನು ಮಾಡೋ ಗೋಬಿ ಫಾಲೋವರ್ಸ್ ಆಗವ್ರು. ಟೇಸ್ಟಿಂಗ್ ಪುಡಿ ಇಲ್ಲ ಅಂತ ನವ್ಯ ಹೇಳ್ತಿಲ್ಲಲ್ವಾ? ನೀನು ಹೋಯ್ತಾ ಕಂಗ್ನಳ್ಳಿಗೆ? ಇಳ್ಕಿ ಅದನ್ನ ಫುಲ್ ಟಾರ್ಪಲ್ ಮುಚ್ಚಿದ್ರು. ನೀನೇ ಹೇಳ್ದೆ ಇರ್ತವೇನೆ ಜಾಸ್ತಿ ಬೇಡ ಹೇಳ್ತವೆ ಮತ್ತೆ ಹೇಳಿಲ್ವ ಹೇಳು. ಒಳಗಡೆಗೆ ಬಂದು ಕವರ್ ತಗೊಂಡು ಹೋಗ್ಬೇಕು ಅಂದಳು, ಬೇಡ ಅಂದ್ಬಿಟ್ಟು ಬಂದೆ ನಾನು. ಎಲ್ಲ ರೆಡಿಯಾಗಿ ಇವಾಗ ಕೊನೆಗೆ ಪೂರಿ ರೆಡಿ ಆಗ್ತಾ ಇದೆ. ಗೋಲ್ಗಪ್ಪ ಲವರ್ಸ್ ಕಮೆಂಟ್ ಮಾಡಿ ಶೇರ್ ಮಾಡಿ. ನಿಮ್ಮ ಮನೇಲಿ ಮಾಡ್ತೀರಾ ತಗೊಬಂದು ತಿಂತೀರಾ? ತಗೊಬಂದು ತಿನ್ನೋದಕ್ಕಿಂತ ದಯವಿಟ್ಟು ಅವ್ರು ಯಾವ್ಯಾವ ನೀರಲ್ಲಿ ಮಾಡಿರ್ತಾರೋ ಹೆಂಗೆ ಮಾಡಿರ್ತಾರೋ ಮಾಡ್ಕೊಂಡು ತಿನ್ನಿ. ಟೈಮ್ ಇದ್ದಾಗ ಆರಾಮಾಗಿ ಮಾಡ್ಕೊಬೋದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ. ಅದನ್ನು ದುಡ್ಡು ಅಲ್ಲಿಗೆ ಇನ್ವೆಸ್ಟ್ ಮಾಡೋದನ್ನ ಮನೆ ಮಂದಿ ಎಲ್ಲ ಈ ಥರ ಮಾಡ್ಕೊಂಡ್ರೆ ತಿನ್ಬೋದು, ಅದೊಂದು ಹೇಳ್ಬೋದು. ಏನು ಹೇಳ್ತೀರಾ ಮಂಜುಳಾ ಮೇಡಮ್? ಇವ್ರ ಸ್ಪೆಷಾಲಿಟಿ ಒಂದು ಹೇಳ್ಬೇಕಿತ್ತು. ಇವರು ಅಂತೇಳಿ ಇವ್ರು ಯಾರು ಅಂತ ಗೊತ್ತಾಯಿದೆ. ನಾನು ಊರ್ಕಿರ್ತಿ ಇವಳಿಗೆ ಸಿಕ್ಕಾಪಟ್ಟೆ ಅದು ಇದು ಏನಾದ್ರು ಟ್ರೈ ಮಾಡಬೇಕು ಡಿಫ್ರೆಂಟಾಗಿ ಅಂತ. ಮೈಸೂರು ಪಾಕು, ಜಿಲೇಬಿ ಟ್ರೈ ಮಾಡಿದೆ ತಾನೇ? ಇನ್ಯಾವುದು ಹೊಸ್ದಾಗಿ ಮಾಡಿದ್ರೆ ಬಾದುಷಾ ಮಾಡಿದ. ಮೈಸೂರು ಪಾಕು ಒಂದ್ಸಲ ಟ್ರೈ ಮಾಡಿದ್ದೆ. ಮೈಸೂರು ಪಾಕು, ಜಿಲೇಬಿ ಜಾಸ್ತಿ ಮಾಡಿದ್ರೆ ಸಂತೆಗೆ ಮಾಡ್ಕೊಟ್ಟಿದ್ದೆ ನಮ್ಮ ಮಕ್ಕಳಿಗೆ. ಏನಕ್ಕೆ ಮಾಡಿದೆ? ಸಂತೆ. ಸಂತೆಗ? ಏಕೆ? ಮಕ್ಕಳ ಸಂತೆ. ಓ ಹೌದಾ? ತರಕಾರಿ ಸಂತೆ. ಅವಳಿಗೆ ಗೋಲ್ಗುಪ್ಪ ಹಾಕೊಟ್ಟಿದ್ದೆ, ಚೆನ್ನಾಗಿ ಉಳಿತು. ಮಾರಿದ್ರ ಅವರು? ಎಲ್ಲಿ? ಸ್ಕೂಲಲ್ಲಿ. ತಿನ್ಬನ್ನಿ. ಪಾನಿ ಇಟ್ಕೊಂಡು. ಪಾನಿ ರೈಟ್. ಕರೆಂಟ್ ಉಳಿಸಿ ಮಾಡ್ಬೇಡ ಅಂದಾಗ ಅಕ್ಕೆಲ್ಲ ಹೊಡೆಯೋದು ಚಿನ್ನಪ್ಪಿ ನೋಡು ಹೊಡೆದೋಯ್ತವೆ. ಓ ಒಳಗಡೆ ಕುರಿತಾವ ಅಂತಲ್ವಾ? ಒಳಗಡೆ ಕೈ ತೊಳ್ದ ನೀನು ಎಣ್ಣೆ ಕಡೆ ಹಾಕೊಂಡ್ ಬಂದಲ್ಲ ಬಜ್ಜೆ ಎಮ್ಮೆ ಹಿಡ್ಕೊಂಡು ಕೈ ತೊಳೆದಿಲ್ಲ, ಸುಮ್ಮನೆ ಎಲ್ಲ ತಿಂತಾ ಇರೋದು. ಕಲೆ ತಾವ ಕವರಲ್ಲವಲ್ಲ
ಏಯ್ ಕೈ ತೊಳ್ಕೊಲ್ಲ. ಅಟ್ಟಿಲಿ ತಪ್ಪದಲ್ಲಿ ಚೆನ್ನಾಗಿ ಮೂರ್ತಿ ಪುರಿ ತೊಳ್ಕೊಬ ಅಟ್ಟಿಗೆ ಹೋಗು ಕೊಡ್ಲೆ ಏನು ಇವಾಗ ಗೊತ್ತಾಯ್ತು ನನಗೆ ಗಡ್ಡಲ್ಲಿ ಅದೇನು ಅಡುಗೆ ಮಾಡಿ ಆಲೂಗಡ್ಡೆ ಮುಗಿಸಿ ಅಂದಿದೆ ಆಲೂಗಡ್ಡೆ ಮಾಡ್ಕೊಂಡ್ಬಂದ್ಯಾ ಅದು ಗೋಲ್ಗು ಓ ಅಲ್ಲೇ ಮಾಡ್ಕೊಡ್ತಾರೆ ಬೇರೆ ಮಡಿಕೆ ನಮ್ಮ ಪ್ರೇಮಿಯರ್ ಸಿಗ್ತದೆ ನನಗೆ ಅವತ್ತು ಯಾಕೆ ನೆಗಡಿ ಆದದತ್ತೆ ಇದು ಮನೆ ನೀರು ತಾನೆ ಹೊರ್ಗಡೆ ತಿಂದ್ರು ಅಂತಾರೆ ಇದು ಅಂತ ಗೊತ್ತಾಯ್ತಲ್ಲ ಮತ್ತೆ ನಮ್ಮ ಅತ್ತೆ ನೆಗಡಿ ಆಯ್ತು ಶೀತ ಆಯ್ತು ಹಿಂಗೆ ಗ್ಯಾಸ್ಟ್ರಿಕ್ ಆಯ್ತು ಅಂದ್ಕೊಂಡು ಕೂತ್ಕೋತಾರೆ ಆಯ್ತು ಅಂತ ನಾನು ಆ ಫ್ಯಾನ್ ಗಾಳಿ ಕುಡ್ದಾಯ್ತು ಅನಿಸ್ತದೆ ಮೋಸ್ಟ್ಲಿ ಧೂಳು ಕುಡ್ದು ಅದೆಲ್ಲ ಎಂತರ್ಗುವೆ ಏ ಅವ್ನು ಹೇಳ್ತಾ ಇದ್ದಾನೆ ಗೊತ್ತಾ? ಅಯ್ಯೋ ರಾಮ ಯಾರೋ ಬೆಳಿಗ್ಗೆ ಅಡುಗೆ ಭಟ್ರು ಬಂದಿದ್ರಲ್ಲ ಹಂಗೆ ನೀಟ್ನೆಸ್ ಮಾಡಿ ಆಳು ಮುಳು ತಿಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಸುಮ್ಮನಿರು ಅಂತ ಅನ್ನಲ್ಲ ಬಣ್ಣ ಬನ್ನಿ ಬನ್ನಿ ತೋತ್ ಮಾಡಿ ತುಂಬಿ ಇಲ್ಲಿ ನೀವು ವಿಡಿಯೋ ಮೇಲೆ ಮಾಡ್ಕೊಳ್ಳೋರಂತೆ ಒಂದರಿಗೆ ಆಫ್ಗೆಷ್ಟು ಆಫ್ಗೆಷ್ಟು ಏನು ನಂಗೆ ಗೊತ್ತಿಲ್ಲ ಸುರಿ ನಿನ್ ತತ್ತೆಲ್ಲ ಎಷ್ಟಿದು ಎಷ್ಟು ಪುರಿ ಕೊಡ್ತಾರೆ ಆಫ್ಗೆ ಅಂತ ನಾನು ಹಂಗೆ ತಿಂದಿಲ್ಲ ಹೋಗ್ಬಿಟ್ಟು ಫುಲ್ ಪುರಿನೇ ತಿಂದಿದ್ದೀನಿ 30 ರೂಪಾಯಿ ಒಂದು ಪ್ಲೇಟ್ ಎಷ್ಟು ಬರುತ್ತೆ ಎಷ್ಟು ಮಾಡು. 6 ಆಫು ಫುಲ್ಲು 12 ಹಾಫ್ ಜಾಸ್ತಿ ಕೊಡ್ತಾರೆ ಹಾಫ್ಗೆ ದುಡ್ಡು ಜಾಸ್ತಿ ತಾನೆ ಫುಲ್ಗೆ ಕಮ್ಮಿ ಇಲ್ಲಿ ಹಾಫ್ 20 ಫುಲ್ ಅಲ್ಲೂ ಅಷ್ಟೇ ಅನಿಸುತ್ತೆ ಅಲ್ಲೂ ಅಷ್ಟೇ ಕಣೆ ಆಯ್ತಾಯ್ತು ಕೆಲ್ಸಕ್ಕೆ ಬರೋದು ಇತ್ತೀಚೆಗೆ ಹಸಿ ಇದು. ಇನ್ನು ಯಾರಿಗೂ ಈಗ ಅವರು ಬೊಂಬೈಗೆ ಹೋಗ್ಬಿಟ್ಟು ವಡೆ ಪಾವ್ ಮಾಡೋಕ್ಕೆ ಟೇಸ್ಟ್ ಬತ್ತಿಲ್ಲ ಅಂದ್ಬಿಟ್ಟು ಹೇಳ್ಕೊಡಕ್ಕೆ ಹೋಗ್ತೀನಿ ಅಂದ್ರಲ್ಲ ಏನು ತೊಳೆಯಕ್ಕಿಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಹಾಕದೆಯಾ ನಮ್ಮ ಮಂಜುಳು ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅಂದಿದ್ನಲ್ಲ ಹೋಯ್ಯ ಎಲ್ಲ ತಗೊಂಡೋಗಿ ಇವ್ನು ಆಕ್ಸಿಡೆಂಟ್ ಕೆಡಗ್ಬಿಟ್ಟವನೇ ಅನ್ಕೊಂಡು ಅಯ್ಯೋ 2 ಸಣ್ಣ ಮಕ್ಳಿಂದ ಬಿಟ್ಬಿಟ್ಟು ಹೊಟ್ಟೋಲ್ಲ ಅಂತ ಅತ್ತೇ ಬಿಟ್ಟೆ ಆಮೇಲೆ ಯಾರೋ ಬೈದ್ರು ಅಂತ ಆಮೇಲೆ ನಿನ್ಗೇನು ತಲೆಗೆಲೆ ಕೆಟ್ಟಿರದ ಅಂತ ಏನೋ ತಿನ್ಲಿ ಓವರ್ ಆಯ್ತು ತಿನ್ನಕ್ಕೆ. ಯಾವತ್ತು ಯಾವ ಥರ ಮಾಡ್ತಾರೆ ಆ ಥರ ತಿನ್ಬೇಕು. ನವ್ಯಕ್ಕನು ಅನಿಸ್ತು ಹಿಂಗೆ ಆಡ್ತಾರ ಇನ್ನಂಗೆ ಅವನು ಕೊಡ್ಬಿಡಕ್ಕಲ್ಲ ಲಾಲಿಪಾಪ್ ತಿಂದಾನೆ ತಿಂದಿಲ್ಲ ಅನ್ನಲ್ಲ ಆಗ್ಲೇ ಬಂದು ತಿಂದಿಲ್ಲ ನಾನು ನನಗೆ ಕೊಡ್ಬೇಕು ಅಂದಲ್ಲ ಎಲ್ಲಿ ಇವ್ಳು ಕೊಟ್ಟವಳ ಆಮೇಲೆ ಕೊಡ್ದೆ ಹೋದಳ ಅವ್ಳು ಬಂದು ಆಗ್ಲೇ ತಿನ್ನಲ್ಲ ಬೈಗೆಲ್ಲ ಬೈಕೊಂಡ್ರೆ ಹೆಂಗ್ ಕಾಣ್ತಿದ್ವಿ ಹೆಂಗಾಗಿದೆ ನೋಡು ನೋಡ ಇವನು ಅಂತೂ ಈ ಕಡೆ ನಿಮ್ ಕಿರಿ ಮೊಮ್ಮಗನ ಏನಾರ ಮಾಡ್ಕೊ. ಏಯ್ ಮಡಗಲ್ ಪ್ರಿಯಾ ಸುಮ್ಮನೆ ಇರು ತುಂಬ ಕೊಡ್ತೀನಿ ನಿಮ್ಮ ಪ್ಲೇಟ್ ಎತ್ಕೊಳ್ಳಿ ಅವ್ನಿಗೆ ಫಸ್ಟ್ ಕೊಡ್ಕೊಳ್ಸ್ಬಿಡು ಮೇಡ. ಬಟ್ ಅವ್ನಿಗೆ ಫಸ್ಟ್ ಬಳ್ಳ ಪುಟಾಡಿ ಬಳ್ಳ ಪಾನಿ ಬಳ್ಳ ಬಿಟ್ಕೊಂಡು ಕುಡಿಯಲ್ಲ ಇತ್ತು ಕುತ್ಕೊಂಡೋಗ್ಲ ಅಚ್ಚೋ ಫ್ಯಾನ್ ಹಿಂಗೆ ತಿರುಗಿಸು. ತಿನ್ಕೋ ಈಗ ಕುತ್ಕೊಂಡು ಹಿಂದಕ್ಕೆ ಹೋಗೋ ಬೆಳಕಿಗೆ ಹೋಗು ಅಲ್ಲಿ ನಿಂತ್ಗೆ. ಕೆಳಗೆ ಕುಯ್ಬೇಡ ಹಾಫ್ ಪ್ಲೇಟ್ ಸಿಕ್ಕಾಯ್ತು ನೋಡಿ ನಿನ್ಗೆ ಈಗ ಆಫೆ. ಅಯ್ಯೋ ಅವತ್ತು ಎಷ್ಟೊಂದು ತಿಂದ್ರು ಬಾವು ಕೇಳಿ ಮಸಾಲೆ ಪುರಿ ಮಾಡಿದ್ವಿ ಸರ್ ಅಂದರೆ ಮಸಾಲೆ ಅಷ್ಟು ಟೇಸ್ಟ್ ಇರಲಿಲ್ಲ ಅವತ್ತು ಕರೆಕ್ಟ್ ಅಂದರೆ ಚೆನ್ನಾಗಿ ತಿಂದು ಹಾಕಿದ್ರು ಅಂದ್ಬಿಟ್ಟು ಫೋನ್ ಕೊಡಚ್ಚು. 150 ಪುರಿ ಖಾಲಿ ಮಾಡಿದ್ವಿ 150 ಮಾಡಿದ್ದ ಪುರಿ ಹ್ಞೂ 200 ಬತ್ತಾಯಿ ಪ್ಯಾಕೆಟಲ್ಲಿ 50 ಕೊಡ್ಬೇಕು ಇಸ್ಕೊಡ್ತೀನಿ ಕಾಣ ಅಂದ್ರೆ 50 ರೂಪಾಯಿಗೆ 100 ಹಾಕ್ಬೇಕು ಬಿಡು ನಾನೇ ಮಾತಾಡ್ತೀನಿ. 100 ಇನ್ನೊಂದು
ಹೊಟ್ಟೆ ತುಂಬ ಯಾಕಂದ್ರೆ ಚಿಕ್ಕಪ್ಪ ಒಂದು ಕೊಟ್ಟೆ ತರ್ತೀವಿ. ತಳ್ಳಲ್ಲ ಇಲ್ಲ ಕತೆ ಅವಂದೇ ಕತೆ ತಿಂತಾ ಇರೋದು. ಇವಳು ಯಾರು ಈ ಮಟ್ಟಕ್ಕೆ ಆಗೋದ್ಲಲ್ಲ, ಅಲ್ಲ ಅವಳಿಗೊಂದು ಮಗು ಆಗದೆ ಇನ್ನೇ ಮಟ್ಟಕ್ಕೆ ಅದಳು. ಯಾರು ಡೈವರ್ಸ್ ಬಂದ್ಬಿಡ್ತು ಅಂತಿದ್ರಲ್ಲ, ನಯನ ಅವಳು ಡೈವರ್ಸ್ ಆಯ್ತಾ? ಅಂತ ಮಾತಾಡ್ತೀರ. ಇಲ್ಲ ಕಣತ್ತೆ, ನೋಡು ಅವಳು ಆಳ ಚೇಂಜ್ ಆಗೋಲ್ಲ ಅಂತ. ಅವಳು ಮಗು ಆದ್ಮೇಲೆ ಹಂಗಾದ್ಲು, ಗಂಡು ಮಗು ಆಯ್ತು. ಆಯ್ತಾ ಚಿನ್ನಪ್ಪಿ? ಇನ್ನೊಂದು ಅಂತೆಲ್ಲ ತಗೋ ಇದಕ್ಕೆ. ಅವಳೇ ಬೇರೆ ಬೇಡ. ಅಯ್ಯೋ ರಾಮ, ಒಂದು ಅಂತದಕ್ಕಾಗ್ದೆ, ಅದಕ್ಕೆ ಬೇಡ. ನಿಮ್ಗೆ ಅತ್ತೆ ಇದಕ್ಕೆ ಹಿಂಗ್ ಗೊತ್ತಿನ ನಿಂದ ತಗೊಳ್ಳಿ ಅತ್ತೇನಿ. ಬೇಡ ಕನಕ ಎದುರಿಸ್ತದ ಸ್ಟುಡಿಯೋ ಹಾಕಿಸ್ಕೊಂಡು ಪುಡಿ ಮಾಡ್ಕೊಂಡು ತಗೊಳ್ಳಿಕ್ಕೆ. ಪಾನಿ ಅತ್ತೆ ಸಾರು ಅನ್ಕೊಂಡು ಪುಡಿ ಹಾಕೊಂಡೆ ನನ್ಗೆ ಹಾಕ್ಬಿಟ್ಟದೆ ಇದು ಅನ್ಸ್ಕೊಂಡ್ಬಿಟ್ಲೆ. ಇನ್ನೇನು ಅಲ್ಲೇ ಅವು ಒಂಥರ ಆಗವೆ, ಒಂಥರ ಮಂಡಿ ಒಂಚೂರು ಮಗಳು ಮಾಡ್ಬೇಕು ತಾನೆ. ನೀ ಇದು ಹೆಂಗಪ್ಪ ಈಗ 3 ಜನ ಅದ್ರೊಳಗೆ ಪಾನಿ ಬಿಟ್ಟಲ್ಲ. ಉಡಿ ಮಾಡ್ಬೇಕಾಯ್ತು. ಹಚ್ಚು ಸ್ಪೂನ್ ತವರ ಮನೆ ಸ್ಪೂನ್ ಅದೇ ಅವಾಗ ಕೊಡವ ತೆಗಿ. ಅಚ್ಚು ಸ್ಪೂನ್ ಅದೇ ಅವಾಗ ಕೊಡು. ಚಿನ್ನಪ್ಪ ಒಂದು ಸ್ಪೂನ್ ತವ. ನಂಗೆ ಎತ್ತಿಲ್ಲ. ಇದ್ಯಾಕೆ ಹಿಂಗೆ ಹೇಳ್ತಿದ್ದಿ? ಮಕ್ಕಳಪ್ಪ ಪಾನಿ ಪುರಿ ಪಾನಿ ಒಂದ್ ಮಂಕ್ಲಿ ಇರ್ತಾರೆ, ಇಷ್ಟೇ ಇಷ್ಟು ಪಲ್ಯ. ಹ್ಞೂ ಆಯ್ತು. ನೀ ಪಲ್ಯ ಹಂಗಾರಲ್ಲಿ ಸ್ಪೂನ್ ತರಕ ತಂದೆ. ಕೊಟ್ಟಿರ್ತಾರೆ ತಿನ್ನಕ್ಕೆ ಇರಕ್ಕೆ, ಬರೀ ಪೂರಿ ಮಾತಾಡ್ತಾರೆ, ಪಾನಿ ಹೊಳ್ಕೊಂಡು ಹೊಳ್ಕೊ. ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ಮನೇಲೆಲ್ಲ ಪಾನಿಪುರಿ ಮಾಡ್ಕೊಂಡು ತಿನ್ಕೊಂಡು ಓಟೆಲ್ಲ ಆದಮೇಲೆ ಮಕ್ಕಳು ಮಾವಿನಕಾಯಿ ಎಲ್ಲ ಖುಷಿಪಟ್ಟರು. ಬೆಳಿಗ್ಗೆ ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ಇಂಗೋ ಗುಂಡಿ ಮಾಡಿಸಿದ್ರು, ಊರ ಕಡೆ ತೆಗೆಸ್ತಾರಲ್ಲ, ನೋಡಿ ಹೇಗಿದೆ ಅಂತ. ಇದು ಕಹಿ ಅಂತೆ ಸೊಪ್ಪು. ಅಲ್ಲಿ ಜಯಜ್ಜಿಯವ್ರ ಮನೆ ಹತ್ರ ಕಿತ್ಕೊಂಡ್ರೈತು ಬಾಜು. ಮಂಜುಳ ಹೋಗ್ಬೇಕಾರೆ ಅಲ್ಲಿ ಕಿತ್ಕೊಂಡು ಹೋಗೋಣ ಅಂತ ಜಯಕರ್ ಮನೆ ಹತ್ರ. ಒಂದೊಂದು ಸತ್ತೆ ಹೋಗೈತಾರೆ. ಈಗ ನೀರು ಹಾಕ್ತಿಲ್ವ ಇಲ್ಲಿಗೆ? ಹತ್ತುತ್ತಾ ಇಲ್ಲ, ಫುಲ್ ಡೌನ್ ಆಗೈತೆ ಅನ್ಸುತ್ತೆ. ಏನಪ್ಪ? ಇದು ನಮ್ಮ ಬಾರೆ ಹೊಲ ಅಂತ. ಇದು ನಮ್ಮ ಮನೆಯಿಂದ ಮೇಲ್ಗಡೆ ಬರಬೇಕು. ಗಾಡೀಲಿ ಬಂದಿದ್ವಿ ಬೆಳಗ್ಗೆ ಎದ್ಬಿಟ್ಟು, ನಾನು ನನ್ನ ಮಗ ನಮ್ಮ ಮನೆಯವರು ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಹಿಂಗ ಗುಂಡಿ ಮಾಡಿಸಿದ್ರು, ಜೊತೆಗೆ ಮಾವಿನ ಗಿಡಗಳು ಇದ್ದು ನೋಡ್ಕೊಂಡು ಹೋಗೋಣ, ಸ್ವಲ್ಪ ಸೊಪ್ಪು ಬೇಕಿತ್ತು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾವು ಮಚ್ಚುನು ಎದ್ದಿದ್ದ ಅಷ್ಟರಲ್ಲಿ ಚಿನ್ನಪ್ಪಿ ಇನ್ನೂ ಮಲಗಿದ್ದ ನಾ ಬಂದಾಗ. ಸೊ ಇಲ್ಲಿ ನೋಡಿ, ಇಲ್ಲಿಗೆ ಬಂದು ಇಲ್ಲಿ ಕಲ್ಲೆಲ್ಲ ಹಾಕಿದ್ರಲ್ಲ, ಇಲ್ಲಿಗೆ ನೀರು ಹೋಗಿ ಸ್ಟಾಕ್ ಆದರೆ ಎಷ್ಟೇ ಮಳೆ ಇಲ್ಲ ಅಂದರೂ ಕೂಡ ನಮ್ಮ ಬೋರ್ ಏನಾದರೂ ಇತ್ತು ಅಂದರೆ ಓಡುತ್ತೆ. ಸ್ಟಾಕ್ ಇರುತ್ತಲ್ವ, ಅಂತರ್ಜಲ ಇದ್ದಷ್ಟು ನೀರು ಬರುತ್ತೆ. ಸೊ ಈ ಸಲ ತುಂಬ ಸ್ಟ್ರಗಲ್ ಆಯ್ತಲ್ವ. ಇಷ್ಟು ಬೇಸಿಗೆ ಅಂದರೆ ಬಿಸಿಲು, ಇಷ್ಟರಲ್ಲಾಗಲೇ ತುಂಬಾ ಸಿಕ್ಕಾಪಟ್ಟೆ ಬಿಸಿಲು ಬರ್ತಿತ್ತು. ಆಲ್ಮೋಸ್ಟ್ 8 o'clock ಅನಿಸುತ್ತೆ. ಆಲ್ರೆಡಿ ತುಂಬ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿದ್ವಲ್ಲ ಎಲ್ಲ ಕಡೆ ಹಿಂಗೆ ತಿರುಗಾಡ್ಕೊಂಡು ಜಮೀನ್ ಹತ್ರ ಬರೋಣ ಅಂತ ಹೋಗಿದ್ವಿ. ಅಲ್ಲೊಂದು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಅದು ಕುಡಿದ್ವಿ. ಅದೆಲ್ಲ ತಗೊಳಕ್ಕಾಗಲಿಲ್ಲ ವೀಡಿಯೋಸು. ಬಟ್ ನಮ್ಮೂರ ಕಡೆ ಹಿಂಗೆ ಬಂದಾಗ ನಮ್ಮ ಬೋರ್ಗಳಲ್ಲಿ ಆಲ್ಮೋಸ್ಟ್ ನೀರು ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ಹಿಪ್ಪನೇರಳೆ ಹಾಕ್ಬಿಟ್ಟು ರೇಷ್ಮೆ ಮಾಡ್ತಾರೆ ನಮ್ಮ ಮನೇಲಿ. ಸೊ ಅದ್ರ ಹತ್ರ ಈ ಮಾವಿನ ಮರದಲ್ಲಿ ಇವಾಗ ಆಲ್ರೆಡಿ ಕಾಯಿ ಬಿಟ್ಟಿದ್ವಲ್ಲ, ಅದೇ ಒಂಥರ ಯೆಲ್ಲೋಯಿಶ್ ಕಲರ್ ಥರ ಆಗ್ತಾಯಿದೆ. ಅಂದರೆ ಅಷ್ಟು ನೀರು ಆಗಿಲ್ಲ ಅಲ್ಲಿ. ಸೊ ಆ ಥರ ಆಗಿಬಿಟ್ಟಿದೆ. ಈಗ ಡ್ರೈ ಆಗಿಬಿಟ್ಟಿದೆ ಅಲ್ವ ಭೂಮಿ ಎಲ್ಲ. ನಮ್ಮ ಅಚ್ಚು ಅದನ್ನೇ ತಿಂತೀನಿ ಕಿತ್ಕೊತೀನಿ ಅಂತಿದ್ದ. ನಾವು ಬೇಡ ಈಗ ಸದ್ಯಕ್ಕೆ, ಅಂದರೆ ಈ ಟೈಮಲ್ಲಿ ತಿಂದರೆ ನಿಜ ಈ ಥರ ಮಾವಿನಕಾಯಿಗಳನ್ನ ಹುಷಾರು ತಪ್ಪಿಡ್ತಾರೆ ಮಕ್ಕಳು.
ಇನ್ನೊಂದು ಮಂತ್ ಹೋದರೆ ಆ್ಯಕ್ಚುಲಿ ಇದು ಹಣ್ಣಿಗೆ ಬರೋ ಥರ ಆಗುತ್ತೆ ಅಲ್ಲಿಂದನೇ. ಏಕೆಂದರೆ ಈಗೆಲ್ಲ ಬೆಂಗಳೂರು ಸೈಡ್ ನೋಡಿದ್ರೆ ಗೊತ್ತಲ್ವಾ ಯಾವ ಥರ ಆಗಿರುತ್ತೆ ಅಂತ. ಅಂದರೆ ಎಲ್ಲ ಇನ್ನು ಮಾಗಿರಲ್ಲ ಹಣ್ಣಾಗಬೇಕು ಅಂದರೆ. ಹಾಗೇನಾದರೂ ಅದನ್ನೇ ಕಿತ್ಕೊಬಂದ್ಬಿಟ್ಟು ಅದಕ್ಕೇನಾದರೂ ಪೌಡರ್ಸು ಕೆಮಿಕಲ್ಸು ಅದು ಇದು ಹಾಕ್ಬಿಟ್ಟು ಹಣ್ಣು ಮಾರು ಈ ಥರ ಆಗಿಬಿಡುತ್ತೆ. ಸೊ ನಾನು ಅದಕ್ಕೆ ಆಲ್ಮೋಸ್ಟು ತಿನ್ನಲೇಬೇಕು ಅಂದಾಗ ತಿಂತೀವಿ, ಇಲ್ಲ ಅಂತಲ್ಲ. ಬಟ್ ನಮ್ಮೂರಲ್ಲಿ ನಮ್ಮ ಜಮೀನಲ್ಲಿ ಬೆಳೆದಿದ್ದು ತಿನ್ನೋದಕ್ಕೂ ಖುಷಿ ಇರುತ್ತೆ ಅಲ್ವಾ, ವಿತೌಟ್ ಕೆಮಿಕಲ್ಸ್ ತಿನ್ನಬೇಕು ಅಂದರೆ. ಸೊ ಇಲ್ಲೆಲ್ಲ ತಿರುಗಾಡಿಕೊಂಡು ಸ್ವಲ್ಪ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿದ್ದು. ಆ್ಯಕ್ಚುಲಿ ನುಗ್ಗೆ ಸೊಪ್ಪು ಚೆನ್ನಾಗಿರುತ್ತೆ ಅಂತ. ಈ ನಮ್ಮ ಮನೆ ಸೊಪ್ಪಿಗಿಂತ ಅಲ್ಲಿ ಬರಬೇಕಾದ್ರೆ ಅಲ್ಲೊಂದು ಮರ ಇದೆ, ಅದು ಚೆನ್ನಾಗಿರುತ್ತೆ, ಅಲ್ಲೇ ಕಿತ್ಕೊಬನ್ನಿ ಅಂತ ಹೇಳಿದ್ಲು. ಸೊ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ. ನುಗ್ಗೆ ಕಾಯಿ ಇದ್ರೆ ನೋಡೋಣ ಇಲ್ಲ ಅಷ್ಟಿಲ್ಲ ಇಲ್ವಾ. ಎಲ್ಲ ಇವಾಗ ಈಚು. ಅಲ್ಲೊಂದೆರಡು ಡಬ್ಬೆ ಕಿತ್ಕೊಂಡಿರಾ? ಕರ್ಬೇವಿನ ಸಸಿ ತಾನೇ? ಕರ್ಬೇವು ಹೂ ನೋಡ್ರಿ ಅಂತಾನೆ ಉಟ್ಕೊಂಡೈತೆ ನೋಡಿ. ಬೀಜ ಹಾಕಿರ್ತಾರೆ. ಹೊಡಿಯಕ್ಕ ನೀನು ಬೆಳಿಲಿಲ್ಲ ಬಾ. ನೀನೇನೋ ತಿಂದಾನೆ ಇದ್ರೆ ಇದೇ ಮಟ್ಟ ನೀರು ಕೊಡ್ಕೊಂಡಿದ್ರೆ. ಇಲ್ಲೊಂದೆರಡು ಇಲ್ಲೊಂದು ಇವು ಬಲ್ತಿರೋಗವೆಲ್ಲ. ಇಲ್ಲ ಹೋಗದ ಇನ್ನೇನು ಎರಡೇ ತಾನೇ ಇರೋದು. ಎಲ್ರಿ ಹೋಗೋಣ ಅಲ್ಲಿ. ಆ್ಯಕ್ಚುಲಿ ತಿರುಗಾಡ್ಕೊಂಡು ಬಂದ್ವಿ. ನಮ್ಮ ಅಚ್ಚು ಚಿನ್ನಪ್ಪಿ ನಿಂಗೆ ಊಟ ಮಾಡೋದಕ್ಕೆ ಕಾಂಪಿಟೇಷನ್ ಕಟ್ಕೊಂಡು ಇದು ಮಾಡ್ತಾಯಿದ್ರು. ಊರಿಗೆ ಅಂತ ಇವತ್ತು ಹೋಗಲೇಬೇಕಿತ್ತು, ರಿಟರ್ನು ಬ್ಯಾಂಗ್ಳೂರಿಗೆ ವರ್ಕ್ ಇತ್ತಲ್ಲ. ನೆಕ್ಸ್ಟು 3 days ಇಲ್ಲೇ ಸ್ಟೇ ಆಗಿದ್ವಿ ಫ್ರೈಡೇ ಇದ್ದಿದ್ದರಿಂದ. ಸೊ ಎಷ್ಟು ರಶ್ ಇತ್ತು, ಕ್ರೌಡ್ ಇತ್ತು ಅಂದರೆ ಬಸ್ಸಲ್ಲಿ ಕೂಡ ನೋಡಿ ಟ್ರಾಫಿಕ್ ಆಗ್ತೀನಿ ಹೆಂಗಿದೆ ಅಂತ. ಅಂದರೆ ಸೊ ಈ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾನಿದೆ ಫಸ್ಟ್. ಇಷ್ಟು ಟ್ರಾಫಿಕ್ಕು, ಅದು ಯಪ್ಪ ಎಲ್ಲ ಕಡೆ ಕ್ರೌಡು. ಮನೆಗೆ ಬರೋಷ್ಟ್ರಲ್ಲಿ ಸಾಕಾಗೋಗಿತ್ತು. ನಿಮ್ಮೂರಿಗೆ ಹೋಗಿ ಎಲೆಕ್ಷನಿಂದ ಮುಗಿಸ್ಕೊಂಡು ಹೆಂಗೆ ಬಂದಿದ್ದು, ನಾನ್ ಸ್ಟಾಪ್ ಅಂತಲೇ ಹತ್ತಿದ್ದು ನಾವು ಬ್ಯಾಂಗ್ಳೂರಿಂದ. ಸಖತ್ ರಶ್ ಇತ್ತು. ಓಕೆನಾ? ಹೇಗಿತ್ತು ನೋಡಿ ಕಮೆಂಟ್ ಮಾಡಿ. ಬಾಯ್.